ಇರುವಂತದ್ದು ಕೇವಲ ಇವರು ಮಾತ್ರ ಅಲ್ಲ, ಹಿಂದೆ ಬಿಜೆಪಿ ಸರ್ಕಾರದಲ್ಲೂ ಸಹಿತ ಬಹಳಷ್ಟು ಹಗರಣಗಳಾಗಿದ್ವು. ಆ ಸಂದರ್ಭದಲ್ಲೂ ಸಹಿತ ಕೆಲವೊಂದು ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ರಾಜ್ಯಪಾಲರಿಗೆ ಪತ್ರವನ್ನು ಬರೆಯಲಾಗಿತ್ತು. ಅವಾಗ ರಾಜ್ಯಪಾಲರು ಯಾವುದೇ ನಿರ್ಧಾರಗಳನ್ನು ಕೈಗೊಂಡಿಲ್ಲ. ಆದ್ರೆ ಈಗ ಏಕಾಏಕಿ ತರಾತುರಿಯಲ್ಲಿ ಯಾಕೆ ತೆಗೆದುಕೊಳ್ತಿದ್ದಾರೆ ನಿರ್ಧಾರ? ಕೊಟ್ಟಂತದ್ದು ಅವನು ಪತ್ರವನ್ನು ಕೊಟ್ಟಿರುವಂತದ್ದು ಕೇವಲ ಒಂದು ದಿವಸದಲ್ಲಿ ರಾಜ್ಯಪಾಲರು CS ಗೆ ಪತ್ರ ಬರೀತಾರೆ. CS ಅವರು ಉತ್ತರ ಕೊಟ್ಟರು ಸಹಿತ ಮತ್ತೆ ಮರಳಿ ಬರೆಯುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ನಂಗೆ ಬಹಳ ನೆನಪಿದೆ, ನಮ್ಮ ಸರ್ಕಾರ ಇದ್ದಾಗ ನಾನು ಮಂತ್ರಿಯಾಗಿದ್ದೆ. ಯಡಿಯೂರಪ್ಪನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟವರು ಯಾರು, ಕೊಡಿಸಿದವರು ಯಾರು? ಇದೇ ಕಾಂಗ್ರೆಸ್ ಸರ್ಕಾರ. ಅವತ್ತಿದ್ದಂತ UPA ಸರ್ಕಾರ ಕಾನೂನನ್ನು ದುರ್ಬಳಕೆ ಮಾಡಿಕೊಂಡು, ರಾಜ್ಯಪಾಲರನ್ನ ದುರ್ಬಳಕೆ ಮಾಡಿಕೊಂಡು ಅವತ್ತು ತರಾತುರಿಯಲ್ಲಿ ಮೆಜಾರಿಟಿ ಇದ್ರು ನಮಗೆ ಮಾತಾಡಕ್ಕೂ ಅವಕಾಶ ಕೊಡದೇನೆ, ನೋಟಿಸ್ ಕೊಡಕ್ಕೂ ಅವಕಾಶ ಕೊಡದೇನೆ ಅವತ್ತಿನ ಗವರ್ನರ್ ಭಾರದ್ವಾಜ್ ಅವರು ಕ್ರಮ ಕೈಗೊಂಡಿದ್ರು. ನಿಮ್ಮ ಕಾಲದಲ್ಲಿ ಒಂದು ನೀತಿ, ನಮ್ಮ ಕಾಲದಲ್ಲಿ ಒಂದು ನೀತಿ. ಇದೆಷ್ಟು ಸರಿ? ನೀವು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ರಿ, ಎದುರಿಸಿದ್ರು ಯಡಿಯೂರಪ್ಪನವರು, ಅನುಭವಿಸಿದ್ರು. ನೀವು ರೆಡ್ ಹ್ಯಾಂಡೆಡ್ ಆಗಿ ಇವತ್ತು ಸಿಕ್ಕಾಕೊಂಡಿದ್ದೀರಿ. 1992ರಲ್ಲಿ ವಶಪಡಿಸಿಕೊಂಡಂತ ಭೂಮಿಗೆ ವಿಜಯನಗರದ 3ನೇ ಹಂತ 4ನೇ ಹಂತದಲ್ಲಿ ನೀವು ಸೈಟ್ ತಗೊಂತೀರಿ, ಅದನ್ನೇ ಸಾಬೀತು ಮಾಡ್ತೀರಿ. ಅದಕ್ಕೆ ಮುಖ್ಯಮಂತ್ರಿಗಳು ಸ್ವತಃ ಹೇಳ್ತಾರೆ ನಂಗೆ ಇದಕ್ಕೆ ಕಾಂಪನ್ಸೇಷನ್ ಕೊಡಿ. ಯಾವುದಕ್ಕೆ ಕಾಂಪನ್ಸೇಷನ್ ಸಿದ್ದರಾಮಯ್ಯನವರೇ? ಅಂದ್ರೆ ನಿಮ್ಮ ಬಾಯಲ್ಲೇ ಬಂದಿದೆ, ನಾವು ಸೈಟ್ ತಗೊಂಡಿದೀವಿ, ನಮಗೆ ಕಾಂಪನ್ಸೇಷನ್ ಸಿಗಬೇಕು. ನೀವೇ ಕ್ಲೈಮ್ ಮಾಡ್ತಾ ಇದ್ದೀರಿ. ಅಂದ್ರೆ ಅಪರಾಧ ಮಾಡಿ ಮತ್ತೆ ಅದರ ಮೇಲೆ ಅಪರಾಧ, ಮತ್ತೆ ಅದನ್ನು ಸಾಬೀತು ಮಾಡುವಂತ ಒಂದು ಪ್ರಯತ್ನವನ್ನ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ನಾನು ಆಗ್ರಹ ಮಾಡುವಂತದ್ದು, ಒಂದು ತಕ್ಷಣ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಮತ್ತು ರಾಜ್ಯಪಾಲರನ್ನು ನೀವು ಎಷ್ಟೇ ಎದುರಿಸಕ್ಕೆ ಹೋಗ್ಬೋದು, ಅವರು ಕಾನೂನು ರೀತಿ ಕೆಲಸ ಮಾಡುವವರು, ಸಂವಿಧಾನ ರೀತಿ ಕೆಲಸ ಮಾಡುವವರು, ಅವರು ಯಾವುದೇ ಕಾರಣಕ್ಕೆ ಹೆದರಬಾರದು ಮತ್ತು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಬೇಕನ್ನುವಂತ ಆಗ್ರಹವನ್ನ ನಾನು ಮಾಡ್ತಾ ಇದ್ದೀನಿ. ಮೇಡಮ್, ನೀವು ಈಗ UPA ಸರ್ಕಾರ ಹೇಳಿದ್ರೆ, ಈಗ ನಿನ್ನೆ ಕಾಂಗ್ರೆಸ್ನ ಸಚಿವರು ಕೂಡ ಅದೇ ಮಾತಾಡ್ತಾ ಇರುವಂತದ್ದು, ಬಿಜೆಪಿ ರಾಜ್ಯಪಾಲರ ಹುದ್ದೆಯನ್ನು ದುರ್ಬಳಕೆ ಮಾಡಿಕೊಂಡು ಈಗ ನೋಟಿಸ್ ಅನ್ನು ಕೊಡಿಸಿದೆ ಅಂತ ಕೆಲವು ಸಚಿವರು ಆರೋಪ ಮಾಡ್ತಿದ್ದಾರೆ. ಇದು ರಾಜ್ಯಪಾಲರು ಬಿಜೆಪಿ ಕೊಟ್ಟಂತ ಕಂಪ್ಲೇಂಟ್ ಅಲ್ಲ, ಕರ್ನಾಟಕ ರಾಜ್ಯದ ಸಾರ್ವಜನಿಕರಿಗೆ ಬಂದಂತ ಕಂಪ್ಲೇಂಟ್ ಇದೆ. ನಾವು ಹೋರಾಟ ಫೀಲ್ಡ್ ಅಲ್ಲಿ ಮಾಡ್ತೀವಿ, ನಾವು ಹೋರಾಟ ಪಾದಯಾತ್ರೆ ಮೂಲಕ ಮಾಡ್ತೀವಿ, ನಾವು ಹೋರಾಟ ರಸ್ತೆಯಲ್ಲಿ ಮಾಡ್ತೀವಿ. ಆದ್ರೆ ಕಾನೂನಾತ್ಮಕ ಹೋರಾಟವನ್ನ ಕರ್ನಾಟಕ ರಾಜ್ಯದ ಜನ ಮಾಡ್ತಿದ್ದಾರೆ. ಜನಕ್ಕೆ ಇವರು ಉತ್ತರ ಕೊಡಬೇಕಾಗಿದೆ. ಕಾನೂನಿನಂತೆ ಅವರು ಕೇಸನ್ನು ಎದುರಿಸಬೇಕಾಗಿದೆ. ನೀವು ಅದೇ ಜಾಗದಲ್ಲಿ ಕೂತ್ಕೊಂಡು, ಇವತ್ತು ಹೇಗೆ ನೀವು ಕ್ಯಾಬಿನೆಟ್ಗೆ ಹೋಗಿಲ್ಲ, ಯಾಕೆ ಹೋಗಿಲ್ಲ? ಆ ಜಾಗದಲ್ಲಿ ಕೂತು ನಾನು ಕ್ಯಾಬಿನೆಟ್ ನಿರ್ಧಾರವನ್ನು ತಗೊಂಡ್ರೆ ಅದು ಮುಖ್ಯಮಂತ್ರಿಗಳ ನಿರ್ಧಾರ ಆಗುತ್ತೆ ಅನ್ನೋ ಕಾರಣಕ್ಕೆ ನೀವು ಹೋಗಿಲ್ಲ. ಅಂದ್ರೆ ನೀವು ಮುಖ್ಯಮಂತ್ರಿ ಪೋಸ್ಟ್ ಅಲ್ಲಿ ಇದ್ದುಕೊಂಡು ಮೂಢ ಹಗರಣಕ್ಕೆ ನ್ಯಾಯ ಹೇಗೆ ಸಿಗುತ್ತೆ? ಇದು ನಮ್ಮ ಮುಂದಿರುವಂತ ಪ್ರಶ್ನೆ. ಅದಕ್ಕಾಗಿ ನಾನು ಆಗ್ರಹ ಮಾಡುವಂತದ್ದು, ಒಂದು ಕ್ಷಣ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಮುಂದುವರಿಬಾರದು. ತನಿಖೆಯನ್ನು ಎದುರಿಸಿ, ತನಿಖೆಯಲ್ಲಿ ಸತ್ಯ ಹೊರ ಬರಲಿ. ಸತ್ಯ ಹೊರ ಬಂದ ಮೇಲೆ ನೀವು ಅದು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಆದ್ರೆ ಸತ್ಯ ಹೊರ ಬರುವ ಮೊದಲು ಇವತ್ತು ಮೂಡದ ಎಲ್ಲ ಫೈಲ್ಗಳು ಬೆಂಗಳೂರು ಬಂದಿದ್ದಾವೆ. ಯಾಕೆ? ಮೂಡದಲ್ಲಿ ಏನೇನು ನಿರ್ಧಾರಗಳಾಗಿದೆ ಕಳೆದ 10-15 ವರ್ಷಗಳಲ್ಲಿ, ಆ ಎಲ್ಲ ಫೈಲ್ ಅನ್ನ ಬೆಂಗಳೂರಿನ ಮುಖ್ಯಮಂತ್ರಿ ಕಚೇರಿಗಳಿಗೆ ತರಿಸಿಕೊಂಡಿದ್ದಾರೆ. ಯಾಕೆ? ಯಾವ ಹೆದರಿಕೆ ಇದೆ ನಿಮ್ಗೆ? ಅದಕ್ಕಾಗಿ ನಾನು ಆಗ್ರಹ ಮಾಡುವಂತದ್ದು, ನೀವಿದ್ರೆ ಈ ಹಗರಣಕ್ಕೆ ನ್ಯಾಯ ಸಿಗಲ್ಲ, ತಕ್ಷಣ ರಾಜೀನಾಮೆ ಕೊಡಿ. ಬಿಜೆಪಿ ಪಾದಯಾತ್ರೆ ಮೂಲಕ ಹೋರಾಟ ಮಾಡುತ್ತೆ ಅಂತ ಹೇಳಿ, ಪಾದಯಾತ್ರೆ ವಿಚಾರದಲ್ಲೇ ಬಿಜೆಪಿ JDS ನಡುವೆ ಬೆರುಕು ಬಂದಿದೆ. ಕುಮಾರಸ್ವಾಮಿ ಅವರು ಬಹಿರಂಗವಾಗಿ ಭಾರತೀಯ ಜನತಾ ಪಾರ್ಟಿ ನಿರ್ಧಾರ ಮಾಡಿದೆ, ನಮ್ಮ ನಾಯಕರು ನಿರ್ಧಾರ ಮಾಡಿದ್ದಾರೆ, ನಮ್ಮ ಅಧ್ಯಕ್ಷರು ನಿರ್ಧಾರ ಮಾಡಿದ್ದಾರೆ, ಪಾದಯಾತ್ರೆ ಮಾಡಬೇಕು ಅಂತ. ಅದು ಮಾಡೇ ಮಾಡ್ತೀವಿ. ಇದನ್ನು ತಡೆಯುವಂತ ಪ್ರಯತ್ನ, ಇದಕ್ಕೆ ಜನ ಬರದಂತೆ ತಡೆಯುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡಕ್ಕೆ ಪ್ರಯತ್ನ ಮಾಡ್ತಿದೆ. ಅವರು ಆ ಭಾಗದಲ್ಲಿ ಅದೇ ಸಂದರ್ಭದಲ್ಲಿ ರ್ಯಾಲಿಗಳನ್ನು ಮಾಡಬೇಕು ಅಂತ ನಿರ್ಧಾರ ಮಾಡ್ತಿದ್ದಾರೆ. ತುಂಬಾ ಸಂತೋಷ. ಆದ್ರೆ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಒಬ್ಬರಾಗ್ಲಿ, ಇಬ್ಬರಾಗ್ಲಿ, ಮೂವರಾಗ್ಲಿ ನಾವು ಹೋರಾಟ ಮಾಡೋರೆ. ಈ ಹೋರಾಟದಲ್ಲಿ ನ್ಯಾಯಕ್ಕೆ ಜಯ ಸಿಗಬೇಕನ್ನುವಂಥದ್ದು ಮಾತ್ರ ನಮ್ಮ ಆಗ್ರಹ ಇದೆ. ಸ್ವತಃ ಮುಖ್ಯಮಂತ್ರಿಗಳೇ ಇಂಥ ಒಂದು ಹಗರಣದಲ್ಲಿ ಭಾಗಿಯಾದಾಗ ಜನಸಾಮಾನ್ಯರಿಗೆ ನ್ಯಾಯ ಸಿಗಕ್ಕೆ ಹೇಗೆ ಸಾಧ್ಯ? ಇದು ನಮ್ಮ ಆಗ್ರಹ ಇರುವಂತದ್ದು. ಅದಕ್ಕಾಗಿ ಹೋರಾಟ ಒಬ್ರು ಇರ್ಬೋದು, ಇಬ್ರು ಇರ್ಬೋದು, ಹೋರಾಟ ಮುಂದುವರಿಯುತ್ತೆ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.